ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ತೆ ಹೇಳ್ತಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೇನಿ. ಹಂಗೆ ಇವತ್ತು ನಾನು ಮಾಡಕತ್ತಿರೋ ರೆಸಿಪಿ ಬಂದು ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ರೀ. ಈ ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ಮಾಡೋಕ್ಕೂ ಭಾಳ ಈಸಿ ಐತ್ರಿ, ಹಂಗೆ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತ್ರಿ. ಬರ್ರಿ ಈ ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಬರ್ರಿ ಮತ್ತು ಈ ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಈ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ ರೀ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಈ ಉಳ್ಳಾಗಡ್ಡಿ ಏನೈತಲ್ರಿ ಇದು ಎಣ್ಣೆ ಒಳಗೆ ಚಲೋತ್ನಾಗಿ ಮೆತ್ತಗಾಗ್ಬೇಕು ರೀ. ಇದನ್ನು ಚಲೋತ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ರೀ, ಅದನ್ನು ಹಾಕ್ಕೊಳಕತ್ತೀನಿ. ಇವಾಗ ಇದನ್ನೇನೈತಿ ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಮೆಂತ್ಯ ಸೊಪ್ಪನ್ನು. ಇದು ಕಹಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ರೀ. ನೋಡಿರಿ ನಾನು ಹಿಂಗೆ ಫ್ರೈ ಮಾಡ್ಕೊಂಡೀನಿ. ಇದಕ್ಕೇನೈತಿ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡೀನಿ ರೀ, ಇದನ್ನ ಹಾಕ್ಕೊಳಕತ್ತೀನಿ. ಈಗ ಚಿಕನ್ ಹಾಕಿದ ಮೇಲೆ ಈ ಚಿಕನನ್ನು ಇದ್ರೊಳಗೆ ಚಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ನಾನು ಈ ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ ರೀ. ಇದಕ್ಕೇನೈತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ರಿ ಉಪ್ಪನ್ನ. ಈಗೇನೈತಿ ನಾನು ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಚಲೋತ್ನಾಗಿ ಮಿಕ್ಸ್ ಆಗೈತೆ ರೀ. ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಒಲಿನ ಲೋ ಫ್ಲೇಮ್ನಾಗ ಇಟ್ಟು ಒಂದು ಮುಚ್ಚಳದಿಂದ ಮುಚ್ಚಾಕತ್ತೀನಿ ರೀ. ಇದನ್ನೇನೈತಿ ಒಂದು 10 ನಿಮಿಷ ಲೋ ಫ್ಲೇಮ್ನಾಗ ಬಿಡೋಣ ರೀ. ಇವಾಗ ನಾನೇನೈತಿ ಒಂದು ಕೊಬ್ಬರಿ ತೊಗೊಂಡೀನಿ ರೀ. ನೀವು ಒಣ ಕೊಬ್ಬರಿನಾರ ತಗೊಳ್ರಿ, ಇಲ್ಲ ಹಸಿ ಕೊಬ್ಬರಿನಾರ ತೊಗೊಳ್ರಿ. ನಾನು ಇದನ್ನು ಸುಟ್ಕೊಳಕತ್ತೀನಿ ರೀ. ಇವಾಗ ಹಿಂಗೆ ಇದು ಚಲೋತ್ನಾಗ ಸುಡ್ಬೇಕು ರೀ. ನೋಡಿರಿ ಹಿಂಗೆ ಸುಟ್ಕೊಂಬಂದಿನಿ. ಇದನ್ನು ತೊಳಿಬೇಕು ರೀ. ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳಕತ್ತೀನಿ ರೀ. ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ನಾನು ಸಿಪ್ಪಿ ತೆಗ್ದಿಲ್ಲ, ನೀವು ಸಿಪ್ಪಿ ತೆಗೆದು ಹಾಕ್ಕೋಬೋದು ರೀ. ಹಂಗೆ ಒಂದು ದೊಡ್ಡ ಸೈಜಿಂದ ಟೊಮ್ಯಾಟೊ ತೊಗೊಂಡೀನಿ ರೀ, ಅದನ್ನು ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಕೊಬ್ಬರಿ ಏನು ಸುಟ್ಟಿದ್ವಿ ನೋಡಿರಿ, ಅದನ್ನು ತೊಳೆದು ಹಿಂಗೆ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಹಂಗೆ ಉರ್ಗಡ್ಲಿ ಸ್ವಲ್ಪ ಹಾಕ್ಕೊಳಕತ್ತೀನಿ. ಪುಟಾಣಿ ಅಂತಾರಲ್ರಿ, ಪುಟಾಣಿ ಹಾಕ್ಕೊಳಕತ್ತೀನಿ. ಹಂಗೆ ಚಕ್ಕೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಸೊಂಪು, ಹಂಗೆ ಒಂದು 4 ಲವಂಗ ತೊಗೊಂಡಿನಿ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಮತ್ತು ಏಲಕ್ಕಿ 1-2 ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ರೀ. ನೋಡಿರಿ ಹಿಂಗೆ ನುಣ್ಣಗೆ ರುಬ್ಕೊಂಬಂದಿನಿ. ಈಗ ಚಿಕನ್ 10 ನಿಮಿಷ ಬೆಂದೈತೆ ರೀ. ನೋಡಿರಿ ಚಿಕನ್ ಎಷ್ಟು ನೀರು ಬಿಟ್ಟೈತಿ. ಇದನ್ನು ಇನ್ನೊಂದು ಸರಿ ತಿರುಗಿಸ್ಕೊಂಬಿಡೋಣ ರೀ ನಾವು. ನಾನು ಚಿಕನ್ಗೆ ನೀರೇ ಹಾಕಿಲ್ಲ ನೋಡಿರಿ, ಆದರೆ ಎಷ್ಟು ನೀರು ಬಿಟ್ಟೈತಿ. ಇವಾಗ ಏನೈತಿ ನಾನು ಇದಕ್ಕೆ ಹಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ನೀವು ಖಾರ ನೋಡಿ ಹಾಕ್ಕೊಳ್ರಿ. ನಿಮ್ಗೆ ಖಾರ ಜಾಸ್ತಿ ಬೇಕನ್ನೋರಾದ್ರೆ ಜಾಸ್ತಿ ಹಾಕ್ಕೊಳ್ರಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಖಾರ ಹಾಕ್ಕೊಂಡೀನಿ. ಇವಾಗ ಏನೈತಿ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಹಚ್ಚ ಖಾರದ ಪುಡಿ ಹಾಕಿದ ಮೇಲೆ ರೀ, ಈ ಚಿಕನ್ ಒಳಗೆ ನೀರು ಬಿಟ್ಟಿತ್ತು ನೋಡಿರಿ, ಅದೆಲ್ಲ ನೀರೆಲ್ಲ ಹೊಂಟೋಗುತ್ತೆ ರೀ. ನೋಡಿರಿ ಆಗ ನೀರ ಇಲ್ಲ. ಇವಾಗ ಚಿಕನ್ಗೆ ಫಸ್ಟ್ ನೀವು ಖಾರ ಹಾಕ್ತೀನಿ ಅನ್ನೋರಾದ್ರೆ ಚಿಕನ್ ಜಲ್ದಿ ಬೇಯಲ್ರಿ. ಹಂಗಾಗ್ಬಿಟ್ಟು ನಾನು ಚಿಕನ್ಗೆ ಆಮೇಲೆ ಖಾರ ಹಾಕೀನಿ. ಈ ಖಾರ ಎಲ್ಲ ಚಿಕನ್ಗೆ ಹೊಂದ್ಕೊಂಡ್ಮೇಲೆ ನಾನೇನು ರುಬ್ಕೊಂಡಿದ್ದು ನೋಡಿರಿ ಮಸಾಲೆ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಮಸಾಲೆ ಹಾಕಿದ್ಮೇಲೆ ಒಂದು 2 ನಿಮಿಷ ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ರೀ. ಇದನ್ನೇನೈತಿ ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 5 ನಿಮಿಷ ಇದನ್ನು ಚಲೋತ್ನಾಗಿ ಬೇಯಿಸ್ಕೊಂಬಿಡೋಣ ರೀ ನಾವು. ಇವಾಗ ನೋಡಿರಿ ನಾನು ಚಿಕನನ್ನು 5 ನಿಮಿಷ ಬೇಯಿಸ್ಕೊಂಡೀನಿ. ಹಿಂಗಾಗೈತಿ.
ಈ ಮೆಂತ್ಯ ಸೊಪ್ಪಿನ ಚಿಕನ್ ಕರಿ ಏನೈತಲ್ರಿ ಭಾರಿ ರುಚಿ ಇರ್ತೈತೆ ರೀ. ಜೋಳದ ರೊಟ್ಟಿ ಜೊತೆ ಹಂಗೆ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಭಾರಿ ಒಳ್ಳೆ ಕಾಂಬಿನೇಷನ್ ಅನ್ಬೋದು ರೀ ಇದು. ತಪ್ಪದ ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ಟೇಸ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಮಾಡಿರಿ. ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ಗೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ರೀ.